ಸ್ವಪಕ್ಷೀಯರಲ್ಲೇ ವಾದ ವಿವಾದ ಅದರಲ್ಲೂ ಈ ಕೆಎಂಎಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣವ್ರನ್ನ ಮುಂದಿಟ್ಕೊಂಡು ಕೆಲವರು ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಕೆಎಂಎಫ್ ಅಧ್ಯಕ್ಷರ ಮಾತಿದು. ಹಿಮಾ ನಾಯಕ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಎಂಎಫ್ ಅಧ್ಯಕ್ಷರು ಬೇರೆ ಯಾರು ಅಲ್ಲ, ಬಳ್ಳಾರಿ ಜಿಲ್ಲೆಯವರೇ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ, ಯಾರೋ ಮಾತನ್ನ ಕೇಳಿ ನೀವು ಚುನಾವಣೆ ತಡೆಯಬೇಡಿ. ಇದು ಭೀಮಾ ನಾಯಕ್ ರಾಜಣ್ಣವರಿಗೆ ಮಾಡಿರುವಂಥ ಮನವಿ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ. ಅವರು ಏನು ಹೇಳ್ತಾರೆ ನೋಡೋಣ. ಬಳ್ಳಾರಿ ಹಾಲು ಒಕ್ಕೂಟದ ಚುನಾವಣೆ ವಿಳಂಬ ಒಂದಷ್ಟು ಬೇಸರ ಜಟಾಪಟಿ ಕಾರಣವಾಗಿದೆ. ಏನು ಸರ್ ಇದು ವಿಷಯ? ಸೊ ಬಳ್ಳಾರಿ ರಾಯಚೂರು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆ ಒಕ್ಕೂಟದ ಚುನಾವಣೆ ಕಳೆದ 1 ವರ್ಷದಿಂದ ಧಾರವಾಡ ಹೈಕೋರ್ಟದಲ್ಲಿ ತಡೆ ಇತ್ತು. ಸೊ ಈ ತಿಂಗಳು 2ನೇ ತಾರೀಕು ಕೋರ್ಟಿಂದ ಒಂದು ಸ್ಪಷ್ಟ ಆದೇಶವನ್ನು ಕೊಟ್ಟಿದ್ದಾರೆ. ಚುನಾವಣೆ ಎಲ್ಲಿಂದ ನಿಂತಿದೆ ಅಲ್ಲಿಂದನೇ ಚುನಾವಣೆ ಪ್ರಾರಂಭ ಮಾಡಬೇಕಂತೇಳಿ. 2ನೇ ತಾರೀಕಿಗೆ ಧಾರವಾಡನ ಪೀಠದ ಆದೇಶ ಬಂದಿದೆ, ಕೋರ್ಟ್ ಆದೇಶ ಬಂದಿದೆ. 12ನೇ ತಾರೀಕು ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳು ಚುನಾವಣೆ ಅಧಿಕಾರಿಗಳಿರ್ತಾರೆ. ಅವರು ಬಳ್ಳಾರಿ ಜಿಲ್ಲಾಧಿಕಾರಿಗಳು ನಮ್ಮ ಸಹಕಾರ ಚುನಾವಣೆ ಆಯುಕ್ತರಿದ್ದಾರೆ, ಅವರಿಗೆ ಪತ್ರ ಬರೆದಿದ್ದಾರೆ. 12ನೇ ತಾರೀಕು ಪತ್ರ ಬಂದು ಮುಟ್ಟಿದೆ ಕಮಿಷನರಿಗೆ. ಇಲ್ಲಿವರೆಗೂ ಕಮಿಷನರ್ ಅವರು ಪತ್ರವನ್ನು ಎಲೆಕ್ಷನ್ ಮಾಡಿರಿ ಅಂತ ವಾಪಸ್ಸು ಕೊಟ್ಟಿಲ್ಲ. ಸೊ ಇದೆಲ್ಲೋ ಒಂದು ಕಡೆ ನೋಡಿದರೆ ಆಯುಕ್ತರು 3 ದಿವಸ ಆಯಿತು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತು ನಾನು ಯಾರನ್ನು ಕೇಳಬೇಕು? ಈಗ ರಾಜಣ್ಣವ್ರನ್ನೇ ಕೇಳಬೇಕು. ರಾಜಣ್ಣವರು ಕೋಆಪರೇಟಿವ್ ಮಿನಿಸ್ಟ್ರು. ಸೊ ಆಯುಕ್ತರು ಸಹಕಾರ ಚುನಾವಣೆ ಆಯುಕ್ತರು. ಸೊ ಹಾಗಾಗಿ ರಾಜಣ್ಣವ್ರನ್ನ ಕೂಡ ನಾನು ಸಾಕಷ್ಟು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದೆ. ಅವರು ಫೋನು 3 ದಿವಸದಿಂದ ನನ್ನ ಫೋನ್ ತೊಳ್ತಾ ಇಲ್ಲ. ಸೊ ಹಾಗಾಗಿ ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿದೆ. ಈಗ ಈ ಒಂದು ಚುನಾವಣೆ ವಿಳಂಬದಲ್ಲಿ ಸಚಿವರ ರಾಜಣ್ಣವರ ಹಸ್ತಕ್ಷೇಪ ಇದೆ ಅನ್ನೋ ಒಂದಷ್ಟು ಶಾಸಕರು, ನಿಮ್ಮ ಆ ಭಾಗದ ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಒಂದು ವಿಚಾರ ಕೂಡ ಪ್ರಸ್ತಾಪ ಆಯ್ತಾ ಮುಖ್ಯಮಂತ್ರಿಗಳ ಜೊತೆ? ಕೆಲವು ಬಳ್ಳಾರಿ ಶಾಸಕರು ರಾಜಣ್ಣ ಮೇಲೆ ಒತ್ತಡ ತಂದಿರ್ಬೋದು ಅಂತ ನನಗೆ ಬಂದಿರತಕ್ಕಂಥ ಮಾಹಿತಿ. ಸೊ ನಮ್ಮ ರಾಜಣ್ಣವ್ರ ನಡುವೆ ಏನೂ ಇಲ್ಲ. ಸೊ ಅಣ್ಣ ತಮ್ಮಂದ್ರ ಸಂಬಂಧ ಇದೆ. ಸೊ ಯಾಕೆ ರಾಜಣ್ಣವರು ಬೇರೆಯವ್ರ ಮಾತು ಕೇಳಿ ಸುಮ್ಮನೆ, ಯಾಕಂದರೆ ಈ ವಿಚಾರದಲ್ಲಿ ರಾಜಣ್ಣವರಿಗೆ ಬಂದು ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ. ಸೊ ಅವರ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸ ಇವತ್ತು ರಾಜಣ್ಣವ್ರು ಮುಂದಿಟ್ಟು ಇವತ್ತು ನಮ್ಮ ಬಳ್ಳಾರಿ ಚುನಾವಣೆಯನ್ನು ವಿಳಂಬ ಮಾಡ್ತಾಯಿದ್ದಾರೆ. ಇದು ಹೈಕೋರ್ಟ್ ಆದೇಶ ಇದೆ. 1 ದಿನ ಕೂಡ ಇಟ್ಕೋಬಾರ್ದು ಡಿ ಸಿ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಕಮಿಷನರ್ ಕೂಡ ಅಷ್ಟೇ 1 ದಿವಸ ಕೂಡ ಇಟ್ಕೋಬಾರ್ದು, ಪ್ರೊಸೆಸ್ ಮಾಡಬೇಕು. ಸೊ ಅದಕ್ಕೆ ಇವತ್ತಿಗೂ ಹೈಕೋರ್ಟ್ ಆದೇಶ ಬಂದು ಸುಮಾರು 2ನೇ ತಾರೀಕು ಅಂದರೆ ಇವತ್ತು 19ನೇ ತಾರೀಕು 17 ದಿವಸ ಆಯಿತು. ಸೊ ಹಾಗಾಗಿ ನಾನು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದೀನಿ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಳಂಬ ಸಂಬಂಧ ಮುಖ್ಯಮಂತ್ರಿಗೆ ದೂರ ಅವ್ರಿಗೆ ಒಂದು ಗಮನಕ್ಕೆ ತಂದಿದ್ದೀರಾ. ಈಗ ಅವರೇನು ಹೇಳಿದ್ದಾರೆ, ಸಿ ಎಂ ಅವ್ರು ಏನು ಹೇಳಿದ್ದಾರೆ ಸರ್? ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಭೇಟಿ ಮಾಡಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಧಾರವಾಡ ಹೈಕೋರ್ಟ್ ಪೀಠದಿಂದ ಆದೇಶ ಇದೆ, ಚುನಾವಣೆ ಎಲ್ಲಿಂದ ನಿಂತಿದೆ ಅಲ್ಲಿಂದನೇ ಪ್ರಾರಂಭ ಮಾಡಬೇಕಂತೇಳಿ. ಮುಖ್ಯಮಂತ್ರಿಯವರಿಗೂ ಕೂಡ ನಾನು ಕೋರ್ಟ್ ಆದೇಶವನ್ನು ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಏನು ಪತ್ರ ಬರೆದಿದ್ದಾರೆ ಆ ಪತ್ರದ ಕಾಪಿ ಕೂಡ ನಾನು ಕೊಟ್ಟಿದ್ದೀನಿ. ಇಮಿಡಿಯೇಟಾಗಿ ಚುನಾವಣೆ ಮಾಡೋಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ, ರಾಜಣ್ಣವ್ರು ಕರೆದು ಮಾತಾಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಈ ಒಂದು ವಿಳಂಬದ ಹಿಂದೆ ರಾಜಣ್ಣವರ ಕೈವಾಡ ಇದೆ ಅಂತೀರಾ? ಅಂದರೆ ತಪ್ಪು ಮಾಹಿತಿಯಿಂದ ಕೈವಾಡ ಇದೆ ಅಂತೀರಾ? ಸೊ ನಮ್ಮ 4 ಜಿಲ್ಲೆಯ ಭಾಳಷ್ಟು ಜನ ಕಾಂಗ್ರೆಸ್ ಮುಖಂಡರು, ಸಹಕಾರಿ ಧುರೀಣರು ಮತ್ತು ಈ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಯಾರ್ಯಾರು ಇದ್ದಾರೆ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರೆ ಸ್ವಲ್ಪ ರಾಜಣ್ಣರ ಮೇಲೆ ಅಸಮಾಧಾನ ಇದ್ದಾರೆ. ಸರ್, ಈಗ ನಿಮ್ಮ ಒತ್ತಾಯ ಏನು ಸರ್? ಈಗ ನಿಮ್ಮ ಒತ್ತಾಯ ಏನು? ಚುನಾವಣೆ ಆಗಬೇಕು, ಕೋರ್ಟ್ ಆದೇಶ ಇದೆ, ಚುನಾವಣೆ ಆಗಬೇಕು, ಅಧಿಕಾರ ಹಂಚಿಕೆ ಆಗಬೇಕು. 1 ವರ್ಷದಿಂದ ಇದು ಧಾರವಾಡ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದು ಇವತ್ತು ಆದೇಶ ಆಗಿದೆ. ಮತ್ತು ಕೋರ್ಟ್ ಆದೇಶವನ್ನು ಇವರು ಕಂಟೆಂಪ್ಟ್ ಆಗುತ್ತೆ. ಸೊ ಕೋರ್ಟ್ ಆದೇಶವನ್ನು ಇವರು ವೈಲೇಷನ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ರಾಜಣ್ಣವರಿಗೆ ಕೈ ಮುಗಿದು ಮನವಿ ಮಾಡ್ತೀನಿ, ಯಾರೋ ಮಾತು ಕೇಳಿ ಚುನಾವಣೆಯನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಡ್ರಿ ಅಂತೇಳಿ. ಇಷ್ಟು KMF ಅಧ್ಯಕ್ಷರಂತ ಭೀಮಾ ನಾಯಕ್ ಅವರ ಮಾತು. ಕ್ಯಾಮರಾಮನ್ ರಾಜು ಜೊತೆ ಸುನಿಲ್, TV9 ಬೆಂಗಳೂರು.